ನಗು ಮನದಿಲೋಗರ ವಿಕಾರಂಗಳನ್ನು ನೋಡಿ ಬಿಗಿತುಟಿಯ ದುಡಿವೊಂದು ನೋವ ಪಡುವೊಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತಾ ಬಾಳ್ತೆರಳು ಮಂಕುತಿಮ್ಮ. ಜೀವನದ ಅವಿಭಾಜ್ಯ ಅಂಗವಾದ ದುಡಿಮೆಯನ್ನು ನಾವು ಯಾವಾಗಲೂ ನಗು ನಗುತ್ತಾ ಮಾಡಬೇಕು, ಖುಷಿಯಿಂದ ಜೀವನ ಕಳೆಯಬೇಕು ಅಂತ ಡಿ.ವಿ.ಜಿ ಸರಳ ಜೀವನದ ಸೂತ್ರವನ್ನ ಹೇಳಿದ್ದಾರೆ. ನಮ್ಮ ಸುತ್ತಮುತ್ತ ಇರುವ ಜನರು ಹಲವು ವಿಕಾರ ಬುದ್ಧಿಗಳನ್ನ ಹೊಂದಿದ್ದಾರೆ. ಅಂದ್ರೆ ಬೇರೆಯವರನ್ನ ಕುರಿತು ಆಡ್ಕೊಳ್ಳೋದು, ಟೀಕಿಸೋದು, ಅತಿಯಾಸೆ ಪಡೋದು, ಮೋಹ, ಲೋಭ, ಅಹಂಕಾರದಿಂದ ಮೆರೆಯೋದು, ಡಾಂಬಿಕತನ, ಹೀಗೆ ಅವರಲ್ಲಿರುವ ಹಲವು ವಿಕಾರಗಳನ್ನ ನೋಡಿ ನಾವು ಮನಸ್ಸಿನಲ್ಲಿಯೇ ನಕ್ಕು ಸುಮ್ಮನಾಗ್ಬೇಕು. ಅವರ ಎದುರಿಗೆ ಹೋಗಿ ಅಪಹಾಸ್ಯ ಮಾಡುವುದಾಗ್ಲಿ, ಅಂತವರಿಗೆ ಬುದ್ಧಿ ಮಾತು ಹೇಳುವುದಾಗ್ಲಿ, ಅವರನ್ನ ಬದಲಾಯಿಸುವುದಾಗ್ಲಿ ಸಾಧ್ಯವಿಲ್ಲ. ಆದ್ದರಿಂದ ಮನಸ್ಸಿನಲ್ಲಿ ನಕ್ಕು ಸುಮ್ಮನಾಗ್ಬೇಕು. ಅದೇ ರೀತಿ ನಾವು ದುಡಿಯುವಾಗ, ನೋವು ಅನುಭವಿಸುವಾಗ ಕೋಪಗೊಳ್ಳದೆ, ಅದನ್ನು ವ್ಯಕ್ತಪಡಿಸದೆ ಬಿಗಿ ಹಿಡಿದು ಸಹಿಸಿಕೊಳ್ಬೇಕು. ಈಗ ಸಹಿಸಿಕೊಂಡರೆ ಮುಂದೆ ನಿಮಗೆ ಅದರಿಂದ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತದೆ. ಹುಳಿ ಏಟು ತಿಂದ ಕಲ್ಲೇ ಮುಂದೆ ಪ್ರತಿಮೆಯಾಗಿ ಪೂಜಿತಗೊಳ್ಳುವುದು. ಈ ವಿಶ್ವ ಜೀವನದಲ್ಲಿ ಎಲ್ಲವೂ ಮುಖ್ಯವಾಗಿರುವುದರಿಂದ ಆ ಜೀವಾಂತರಂಗದಲ್ಲಿ ಹೊಕ್ಕು ಒಂದಾಗಿ ಬಾಳಬೇಕು. ಎಷ್ಟೇ ಕಷ್ಟವಿದ್ದರೂ ಸಹ ನಗು ನಗುತ್ತಾ ಜೀವನ ಮಾಡಿ ತೆರಳಬೇಕು ಎಂದು ಜೀವನದ ಎಲ್ಲಾ ಪರಿಸ್ಥಿತಿಯನ್ನು ನಗು ನಗುತ್ತಲೇ ಎದುರಿಸಿದಾಗ ಎಂತಹ ಪರಿಸ್ಥಿತಿಯೂ ಕಷ್ಟವಾಗುವುದಿಲ್ಲ ಅಂತ ಡಿ.ವಿ.ಜಿ ಬಹಳ ಸರಳ ಸುಂದರ ಜೀವನದ ಮರ್ಮವನ್ನ ತಿಳಿಸಿಕೊಟ್ಟಿದ್ದಾರೆ.